ಕನ್ಫರ್ಮ್. ಮಸೂದೆಗೆ ಒಪ್ಪಿಗೆ ಸಿಕ್ಕರೆ ಲೋಕಸಭೆಯಿಂದ ಹಿಡಿದು ವಿಧಾನಸಭಾ ಚುನಾವಣೆಗಳಲ್ಲೂ 33% ಮಹಿಳೆಯರು ಸ್ಪರ್ಧೆ ಮಾಡ್ತಾರೆ. ಇದು ಒಂದು ಭಾಗ. ಆದರೆ ಎರಡನೇ ಮಸೂದೆಯ ಅಂದ್ರೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಸೂದೆಯೇ ಈಗ ಸರ್ಕಾರಕ್ಕೆ ದೊಡ್ಡ ಕಗ್ಗಂಟಾಗಿರೋದು. ದೇಶದಲ್ಲಿ ಈಗಿರುವ 543 ಲೋಕಸಭಾ ಕ್ಷೇತ್ರಗಳನ್ನು ಒಟ್ಟು 850 ಕ್ಷೇತ್ರಗಳಿಗೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಇದಕ್ಕಾಗಿ ಸಂವಿಧಾನಕ್ಕೂ ತಿದ್ದುಪಡಿ ತಂದು ಮರು ವಿಂಗಡಣೆ ಮಸೂದೆಯನ್ನೂ ಮಂಡನೆ ಮಾಡಿದೆ. ಆದರೆ ಈ ಮಸೂದೆಯನ್ನ ಪ್ರತಿಪಕ್ಷಗಳೆಲ್ಲ ವಿರೋಧ ಮಾಡ್ತಾ ಇವೆ. ದಕ್ಷಿಣದ ರಾಜ್ಯಗಳಿಗೆ ಘೋರ ಅನ್ಯಾಯ ಆಗತ್ತೆ, ಯಾವುದೇ ಕಾರಣಕ್ಕೂ ಮರು ವಿಂಗಡಣೆಗೆ ಅವಕಾಶ ಕೊಡಲ್ಲ ಅಂತ ಅಧಿವೇಶನದ ಒಳಗೂ ಹೊರಗೂ ಸವಾಲು ಹಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಇರುವಂಥದ್ದು ಅದು ಎಷ್ಟೇ ಸೀಟ್ಸ್ಗಳಿರಲಿ ಅದರಲ್ಲಿ 3ರಲ್ಲಿ 1 ಭಾಗ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ, ಅದು ಎಷ್ಟೇ ಇರಲಿ 33% ಮೀಸಲಿಡಬೇಕು ಅಂತ ಇರುವಂಥದ್ದು. ಅದಕ್ಕೆ ಸೀಟ್ ಸಂಖ್ಯೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಈಗ ಡಿಲಿಮಿಟೇಷನ್ ಪ್ರಕ್ರಿಯೆನೇ ಬೇರೆ, ಮಹಿಳಾ ಮೀಸಲಾತಿ ಪ್ರಕ್ರಿಯೆನೇ ಬೇರೆ. Is anti-South, anti-Tamil Nadu. We feel that our voices are going to be shrinked. And just because based on population, we feel that it is going to be unfair to population. And when the country demanded that we too asked to, we followed it. The population in Tamil Nadu was reduced. And when we too asked one, it was also followed in Tamil Nadu. Because we followed the population norms, we had a reduced population. You are punishing us. That is not fair. We expect. I raise here to object the bill introduced by Mr. Megwalji and Mr. Shaji. Sir, this actually is a fundamental, this bill is completely a fundamental attack on Indian federal structure, sir. So what exactly the intention of the introduction of the bill? This is what the entire country is now watching. ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆಯಿಂದ ದಕ್ಷಿಣ ರಾಜ್ಯದವರ ದನಿ ಅಡಗಿಸುವ ಕೆಲಸ ಆಗ್ತಿದೆ ಅನ್ನುವ ಪ್ರತಿಭಟನೆಗಳು ಶುರುವಾಗಿವೆ. ತಮಿಳುನಾಡಿನಲ್ಲಿ ಡಿಎಂಕೆ ನಾಯಕರೆಲ್ಲ ಕಪ್ಪು ಬಟ್ಟೆ ಹಾಕಿಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಸಚಿವ ಉದಯನಿಧಿ ಸ್ಟಾಲಿನ್ ಸೇರಿದಂತೆ ಅನೇಕರು ಮರು ವಿಂಗಡಣೆ ಪತ್ರಗಳನ್ನು ಸುಟ್ಟು ಪ್ರತಿಭಟನೆ ಮಾಡಿದ್ರು. ಕಪ್ಪು ಬೆಲೂನ್ಗಳನ್ನು ಹಾರಿಸಿ ಕೇಂದ್ರ ಸರ್ಕಾರದ ಮಸೂದೆಯನ್ನ ಬೆಂಬಲಿಸಲ್ಲ ಅಂತ ಆಕ್ರೋಶನೂ ಹೊರಹಾಕಿದ್ರು. ಇನ್ನು ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆಗೆ ಜನಗಣತಿ ಮುಖ್ಯ. ಯಾವ ಜನಗಣತಿ ಆಧರಿಸಿ ಮಾಡ್ತಿದ್ದೀರಾ ಅಂತ ಲೋಕಸಭೆಯಲ್ಲಿ ಅಖಿಲೇಶ್ ಯಾದವ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಅಮಿತ್ ಶಾ ಕೂಡ ಉತ್ತರ ಕೊಟ್ಟರು. आप जनगणना क्यों नहीं करना चाहते? ये अध्यक्ष महोदय, सेंसस ये इसलिए नहीं करना चाहते हैं कि जैसे ही जनगणना होगी हम सब लोग जाति गणना मांगेंगे, जाति गणना होगी तो हम आरक्षण मांगेंगे, इसीलिए आप लोग धोखा देकर के आना चाहते हैं। अखिलेश जी ने कहा जनगणना क्यों नहीं हो रही। मैं पूरे सदन के माध्यम से देश की जनता को बताना चाहता हूं, जनगणना का काम शुरू हो चुका है, जारी। ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲದಕ್ಕೂ ಲೋಕಸಭೆಯಲ್ಲೇ ಉತ್ತರ ಕೊಟ್ಟರು. ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಅಂತ ತಾರತಮ್ಯ ಆಗಲ್ಲ. ಈ ಪವಿತ್ರ ಸ್ಥಳದಿಂದ ನಾನು ಭರವಸೆ ಕೊಡ್ತೀನಿ ಅಂತ ಸ್ಪಷ್ಟಪಡಿಸಿದರು. इस पवित्र जगह से कहना चाहता हूं, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, मैं आज एक जिम्मेवारी से कहना चाहता हूं कि निर्णय प्रक्रिया किसी के साथ भी भेदभाव नहीं करेगी। ये निर्णय प्रक्रिया किसी के साथ अन्याय नहीं करेगी। भूतकाल में जो सरकारें रही और जिनके कालखंड में जो परिसीमन हुआ और जो अनुपात उस समय से चला आ रहा है, उस अनुपात में भी कोई बदलाव नहीं होगा और वृद्धि भी उसी अनुपात में होगी। ಒಂದ್ ಕಡೆ ಲೋಕಸಭಾ ಕ್ಷೇತ್ರಗಳನ್ನ 543ರಿಂದ 850ಕ್ಕೆ ಏರಿಕೆ ಮಾಡಲು ಮೋದಿ ಸರ್ಕಾರ ರೆಡಿಯಾಗಿದೆ. ಪ್ರತಿಪಕ್ಷಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿವೆ. ಆದರೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಮೋದಿ ಸರ್ಕಾರದ ನಿರ್ಧಾರಕ್ಕೆ ಜೈ ಜೈ ಅಂತ ಹೇಳಿದ್ದಾರೆ. ಮಹಿಳಾ ರಿಸರ್ವೇಷನ್ ಕೂಡ ಈಗಾಗಲೇ ಪಾಸ್ ಆಗಿರ್ತಕ್ಕಂಥದ್ದು. ನನಗನ್ಸುತ್ತೆ ಎಷ್ಟು ಮಹಿಳಾ ಕ್ಷೇತ್ರಗಳು 33% ಆಗಿದೆ.
ಅಷ್ಟು ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗ್ತಾವೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಅದಾಗೋದ್ರಿಂದ ಜನಪ್ರತಿನಿಧಿ ಆದವರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಓಡಾಡಲಿಕ್ಕೆ ಒಂದು ಅನುಕೂಲ ಆಗ್ತಿದೆ ಅಂತ ನನ್ನ ಭಾವನೆ. ಯಾಕಂತಂದರೆ ಮತದಾರ ಕ್ಷೇತ್ರ ಭಾಳ ದೊಡ್ಡದಾಗೋದ್ರಿಂದ ಜನರ ಸಂಪರ್ಕ ಆಗಲಿ, ಜನರನ್ನ ಭೇಟಿ ಆಗೋದಾಗಲಿ, ಮತದಾರರಿಗೆ ಭೇಟಿ ಆಗೋದಾಗಲಿ ಸ್ವಲ್ಪ ಕಷ್ಟ ಸಾಧ್ಯ. ಅದು ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ಸ್ವಲ್ಪ ಜನಸಂಪರ್ಕಕ್ಕೆ ಅದು. ನಿಜಕ್ಕೂ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆಗಬೇಕಾ? ಆದರೆ ದಕ್ಷಿಣಕ್ಕೆ ಸಿಗುವ ಸ್ಥಾನಗಳೆಷ್ಟು, ಉತ್ತರ ಭಾರತಕ್ಕೆ ಸಿಗುವ ಸ್ಥಾನಗಳೆಷ್ಟು ಅನ್ನೋದು ಮುಖ್ಯ ಆಗುತ್ತೆ. ಈಗ ಮರು ವಿಂಗಡಣೆಯ ಲೆಕ್ಕ ನೋಡೋಣ. ಲೋಕಸಭೆಯ ವಿಚಾರವನ್ನೇ ನಾವು ಗಮನಿಸ್ತಾ ಹೋಗೋದಾದ್ರೆ ಉತ್ತರದ ರಾಜ್ಯಗಳ ಬಲವನ್ನ ನೋಡೋಣ. 395. ಈಗ ಇನ್ನು ಮುಂದೆ ಇರುವಂಥದ್ದು ಈಗ 220, ಅಂದರೆ ಒಟ್ಟಾರೆಯಾಗಿ 125 ಜಾಸ್ತಿಯಾಗಿ 613 ಆಗುತ್ತೆ. ದಕ್ಷಿಣದ ಬಲವನ್ನು ನಾವು ಗಮನಿಸಿದ್ರೆ ಈಗ ಇರೋದು 129. ಇನ್ನು ಮುಂದೆ 202 ಕ್ಷೇತ್ರಗಳು ಜಾಸ್ತಿ ಆಗುತ್ತೆ. ಅಂದರೆ 129ರಿಂದ 202ಕ್ಕೆ ಇನ್ನು ಮುಂದೆ ಆಗುವಂಥದ್ದು ದಕ್ಷಿಣ ರಾಜ್ಯಗಳ ಬಲ. ಕೇಂದ್ರಾಡಳಿತ ಪ್ರದೇಶವನ್ನು ನಾವು ಗಮನಿಸಿದ್ರೆ ಈಗ ಇರೋದು 19, ಆದರೆ ಇನ್ನು ಮುಂದೆ 35 ಕ್ಷೇತ್ರಗಳಾಗುತ್ತೆ. ಈಗ ಒಟ್ಟಾರೆಯಾಗಿ ಇರುವಂತಹ ಲೋಕಸಭಾ ಕ್ಷೇತ್ರಗಳು 543, ಆದರೆ ಇನ್ನು ಮುಂದೆ 850 ಆಗುತ್ತೆ. 815 ಪ್ಲಸ್ 35 ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಒಟ್ಟಾರೆಯಾಗಿ 850 ಆಗುತ್ತೆ. ಮಹಿಳೆಯರಿಗೆ ಈಗ ಇರುವಂತಹ ಶೇಕಡವಾರು ಕ್ಷೇತ್ರಗಳ ಸಂಖ್ಯೆ ನೋಡೋದಾದ್ರೆ ಕೇವಲ 15% ಮಾತ್ರ. ಇನ್ನು ಮುಂದೆ ಮಹಿಳೆಯರಿಗೆ 33%ನಷ್ಟು ಕ್ಷೇತ್ರಗಳು ಸಿಗುವಂತಹ ಚಾನ್ಸಸ್ ಕೂಡ ಇದೆ. ಅದೇ ಕಾರಣಕ್ಕಾಗಿ ಒಂದು ಕಡೆ ಕ್ಷೇತ್ರದ ಪುನರ್ವಿಂಗಡಣೆ, ಮತ್ತೊಂದು ಕಡೆ 33% ಮಹಿಳಾ ಮೀಸಲಾತಿ ಆದರೆ ಬಲಾಬಲ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಚರ್ಚೆಯೇ ಲೋಕಸಭೆಯಲ್ಲಿ ನಡೀತಾ ಇರೋದು.